ಬೆಂಗಳೂರು ಮಹಾನಗರವನ್ನು ಬೃಹತ್ ಬೆಂಗಳೂರಾಗಿ ರೂಪಿಸಿದ್ದು ಎಚ್.ಡಿ. ಕುಮಾರಸ್ವಾಮಿ. ಬೆಂಗಳೂರಿನ 190 ಕಿಲೋಮೀಟರ್ ರಸ್ತೆ ಅಗಲೀಕರಣಕ್ಕೆ ಚಾಲನೆ ಕೊಟ್ಟವರು ಎಚ್.ಡಿ. ಕುಮಾರಸ್ವಾಮಿ. ಬೆಂಗಳೂರಿನ ನಮ್ಮ ಮೆಟ್ರೋ ರೈಲಿಗೆ ಹಸಿರು ನಿಶಾನೆ ನೀಡಿದವರು ಎಚ್.ಡಿ. ಕುಮಾರಸ್ವಾಮಿ. ಬೆಂಗಳೂರಿನ ಭೂಗಳ್ಳರಿಗೆ ಬೆಂಕಿಯಾಗಿ ಪರಿಣಮಿಸಿದವರು ಎಚ್.ಡಿ. ಕುಮಾರಸ್ವಾಮಿ. ಬೆಂಗಳೂರಿನ ಶಾಲಾ ಕಾಲೇಜುಗಳಿಗೆ ಹೊಸ ರೂಪ ನೀಡಿದವರು ಎಚ್.ಡಿ. ಕುಮಾರಸ್ವಾಮಿ. ಬೆಂಗಳೂರಿನ ಬಡವರ, ಕೂಲಿ ಕಾರ್ಮಿಕರ, ಆಟೋ ಚಾಲಕರ ಸ್ವಂತ ನಿವೇಶನದ ಕನಸನ್ನು ನನಸು ಮಾಡಲು ಯತ್ನಿಸಿದವರು ಎಚ್.ಡಿ. ಕುಮಾರಸ್ವಾಮಿ. ಬೆಂಗಳೂರಿನ ವಾಹನ ದಟ್ಟಣೆ ನಿವಾರಣೆಗೆ ಜನಮನ್ನಣೆ ಪಡೆದ ಯೋಜನೆಗಳ ರೂವಾರಿ ಎಚ್.ಡಿ. ಕುಮಾರಸ್ವಾಮಿ. ಬೆಂಗಳೂರಿನ ಜನತೆಯ ನೆಮ್ಮದಿಗೆ ಅಕ್ರಮ ಸಕ್ರಮ ಜಾರಿಗೆ ತಂದವರು ಎಚ್.ಡಿ. ಕುಮಾರಸ್ವಾಮಿ. ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ 24 ಕೋಟಿ ರೂಪಾಯಿಯ ದಾಖಲೆಯ ಮೊತ್ತವನ್ನು ಬಡವರಿಗೆ ವಿತರಿಸಿದ ಖ್ಯಾತಿ ಪಡೆದ ಎಚ್.ಡಿ. ಕುಮಾರಸ್ವಾಮಿ ಅವರು ಕರ್ನಾಟಕ ಕಂಡ ಅತ್ಯಂತ ಜನಪ್ರಿಯ ಯುವ ಮುಖ್ಯಮಂತ್ರಿ. ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಅವರು ಅನೇಕ ವರ್ಷಗಳಿಂದ ಕೇವಲ ಚರ್ಚೆಗಷ್ಟೇ ಸೀಮಿತವಾಗಿದ್ದ ಬೃಹತ್ ಬೆಂಗಳೂರು ಯೋಜನೆಯನ್ನು ಜಾರಿ ಮಾಡಿ ಬೆಂಗಳೂರಿನ ಉನ್ನತಿಗೆ ಶ್ರಮಿಸಿದ ಮಹನೀಯರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ನಮೂದಿಸಿದ್ದಾರೆ. ನಗರಸಭೆಗಳಲ್ಲಿ ತೆಗೆದುಕೊಂಡಂತ ತಪ್ಪು ನಿರ್ಧಾರಗಳಿಂದ ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಆಗ್ತಿರ್ತಕ್ಕಂಥ ಕೆಲಸಗಳು ಜನರ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಇದೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ಒಂದು ಬೃಹತ್ ಬೆಂಗಳೂರಿನ ಹೆಸರಿನಲ್ಲಿ ನಾವು ಈ ಒಂದು ಸಮಸ್ಯೆಯನ್ನು ತರೋದ್ರ ಮುಖಾಂತರ ಅವರಿಗೆ ಸಂಪೂರ್ಣವಾದ ಮೂಲಭೂತ ಸೌಕರ್ಯಗಳನ್ನು ಅವ್ರಿಗೂ ಕೊಡಬೇಕು ಅನ್ನೋ ಚಿಂತನೆ ಇದೆ. ಬೆಂಗಳೂರ ಸುತ್ತಮುತ್ತಲು 7 ಸಿಎಂಸಿ, 1 ಟಿಎಂಸಿ, 110 ಗ್ರಾಮ ಪ್ರದೇಶಗಳು ಮಹಾನಗರ ಪಾಲಿಕೆಯ ವ್ಯಾಪ್ತಿಗೆ ಬಂದವು. ಇದರಿಂದ 225 ಚದುರ ಕಿಲೋಮೀಟರ್ ವಿಸ್ತೀರ್ಣವಿದ್ದ ಬೆಂಗಳೂರು ಈಗ 741 ಚದುರ ಕಿಲೋಮೀಟರ್ ವಿಸ್ತೀರ್ಣದ ಬೃಹತ್ ಬೆಂಗಳೂರಾಗಿ ನಿರ್ಮಾಣವಾಗಿದೆ. ಈ ಪ್ರದೇಶಗಳನ್ನು ಮುಖ್ಯ ವಾಹಿನಿಗೆ ತಂದು ಅಭಿವೃದ್ಧಿಪಡಿಸುವುದೇ ಈ ಯೋಜನೆಯ ಪ್ರಮುಖವಾದ ಉದ್ದೇಶ. ಈ ಬೃಹತ್ ಬೆಂಗಳೂರು ಯೋಜನೆಯಿಂದ ಉತ್ತಮ ಕುಡಿಯುವ ನೀರಿನ ವ್ಯವಸ್ಥೆ, ಒಳಚರಂಡಿ ವ್ಯವಸ್ಥೆ, ಉತ್ತಮ ರಸ್ತೆಗಳು, ರಸ್ತೆ ದೀಪಗಳು, ಆರೋಗ್ಯ ಕೇಂದ್ರಗಳು ಮುಂತಾದ ಸೌಲಭ್ಯಗಳು ಬೆಂಗಳೂರಿನ ಹೊರವಲಯದ ನಿವಾಸಿಗಳಿಗೂ ಸಹ ಲಭ್ಯವಾಗಲಿದೆ. ಕುಮಾರಸ್ವಾಮಿ ಅವರು ನಮಗೆ ಇದನ್ನು ಸಿಎಂಸಿ ಇತ್ತು, ಇದನ್ನು ಬೃಹತ್ ಬೆಂಗಳೂರು ಮಾಡಿ ಕರೆಂಟು ಮತ್ತು ನೀರು ಮತ್ತು ರೋಡಿನ ಅನುಕೂಲ ಎಲ್ಲ ಮಾಡಿ ತುಂಬ ಅನುಕೂಲಗಳು ನಮಗೆ ಮಾಡಿದ್ದಾರೆ. ನೀರು, ಕರೆಂಟು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಕುಡಿಯೋ ನೀರು ನಮ್ಮ ಏರಿಯಾದಲ್ಲಿ ಚೆನ್ನಾಗಿ ಬರ್ತಾ ಇರಲಿಲ್ಲ, ತುಂಬ ಗಲೀಜಾಗಿ ಬರ್ತಾ ಇತ್ತು. ಕುಮಾರಸ್ವಾಮಿ ಅವರು ಬಂದ ಮೇಲೆ ಕಾವೇರಿ ನೀರು ಚೆನ್ನಾಗಿ ಬರ್ತಾರೆ ಕುಡಿಯೋದಕ್ಕೆ. ಕುಮಾರಸ್ವಾಮಿ ಅವರು ನಮ್ಮ ಏರಿಯಾಗೆ ಬಂದು ನಮಗೆ ಒತ್ತಾಸ ಮಾಡಿದ್ದಾರೆ, ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಕರೆಂಟ್ ವ್ಯವಸ್ಥೆ, ನೀರು ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಮೊದಲು ಬಂದಂಥ ರಾಜಕಾರಣಿಗಳೆಲ್ಲ ಬರೀ ಆಶ್ವಾಸನೆಗಳನ್ನೇ ಕೊಟ್ಕೊಂಡು ಬಂದರು. ಆದರೆ ಈ 2 ವರ್ಷದಲ್ಲಿ ಕುಮಾರಸ್ವಾಮಿ ಅವರು ಬೃಹತ್ ಬೆಂಗಳೂರು ಅನ್ನೋ ದೊಡ್ಡ ಯೋಜನೆ ತೊಗೊಂಡ್ಬಿಟ್ಟು ನಮಗೆಲ್ಲ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಾವು ಸಿಟಿಯಿಂದ ಹೊರಗಡೆ ಇದ್ದೀವಿ, CMC ಏರಿಯಾನಲ್ಲಿ ಇದ್ದೀವಿ ಅಂತ ನಮಗೊಂದು ಇದು ಇತ್ತು. ಇವಾಗ ಅದನ್ನು ಗ್ರೇಟರ್ ಬೆಂಗಳೂರು ಅಂತ ಮಾಡಿ ನಮಗೆಲ್ಲ ಕಾರ್ಪೊರೇಷನ್ ಲಿಮಿಟ್ಸಲ್ಲಿ ಏನೇನು ನೀರಿಂದು, ಬಸ್ದು ಮತ್ತು ರೋಡ್ದು ಏನೇನು ಸೌಕರ್ಯಗಳಿತ್ತು ಅದೆಲ್ಲ ನಮಗೆ ತುಂಬ ಚೆನ್ನಾಗಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಬೆಂಗಳೂರಿನ ಜನದಟ್ಟಣೆಯಿಂದ ಉಂಟಾದ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸಲು 190 ಕಿಲೋಮೀಟರ್ ರಸ್ತೆ ಅಗಲೀಕರಣವನ್ನು ಬೆಂಗಳೂರಿನಾದ್ಯಂತ ಆರಂಭಿಸಿದ ಕುಮಾರಸ್ವಾಮಿ ಅವರು ನಗರದ ಪ್ರಮುಖ ರಸ್ತೆಗಳಲ್ಲಿ ಜನದಟ್ಟಣೆಗೆ ಅನುಗುಣವಾಗಿ ಅಂಡರ್ ಪಾಸ್ ಅಥವಾ ಮೇಲ್ಸೇತುವೆಗಳ ಯೋಜನೆಗಳನ್ನು ಜಾರಿ ಮಾಡಿದರು. ಇಲ್ಲಿಯವರೆಗೆ 118 ಮೇಲ್ಸೇತುವೆಗಳ ನಿರ್ಮಾಣ ಕಾರ್ಯ ಬೆಂಗಳೂರು ನಗರ ಮತ್ತು ಸುತ್ತಮುತ್ತಲ ಹೊರವಲಯ ರಸ್ತೆಗಳಲ್ಲಿ ಜಾರಿಯಲ್ಲಿದೆ. ಕಾಂಗ್ರೆಸ್ನವರು ಇಷ್ಟು ವರ್ಷ ಸರ್ಕಾರ ಮಾಡಿದ್ರು ಯಾವ ರೋಡ್ ಏನು ಮಾಡ್ಸೋಕ್ಕಾಗಿರಲಿಲ್ಲ.
ಕುಮಾರಸ್ವಾಮಿ ಅವರು ಬಂದು 18 ತಿಂಗಳು, ಕೇವಲ 18 ತಿಂಗಳಲ್ಲಿ ಅವ್ರು ಮಾಡಿರೋ ಕೆಲಸ ನೋಡ್ತಾರೆ ಎಲ್ಲರಿಗೂ ಸಂತೋಷ ಆಗ್ತಾ ಇದೆ. ಅಂಡರ್ ಪಾಸ್ಗಳು ಮಾಡಿದ್ರು, ಬೈಪಾಸ್ ರೋಡ್ ಮಾಡಿದ್ರು, ಸಾಲದಕ್ಕೆ ಬ್ರಿಡ್ಜ್ಗಳೆಲ್ಲ ಮಾಡಿದ್ದಾರೆ. ಬೆಂಗಳೂರು ಟ್ರಾಫಿಕ್ ಕಂಟ್ರೋಲ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಇರ್ತಕ್ಕಂಥ ಎಲ್ಲ ರಸ್ತೆಗಳನ್ನು ಅಗಲೀಕರಣ ಮಾಡಿದ್ದಾರೆ, ಫ್ಲೈಓವರ್ ಮಾಡಿದ್ದಾರೆ, ಅಂಡರ್ ಪಾಸ್ಗಳು ಮಾಡಿದ್ದಾರೆ. ಎಲ್ಲ ರೀತಿಯ ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕೆ ಮೊದಲನೇ ಆದ್ಯತೆ ಕೊಟ್ಟಿದ್ದಾರೆ. ಟ್ರಾಫಿಕ್ ಸಮಸ್ಯೆನೂ ಜಾಸ್ತಿ ಇತ್ತು, ಅವ್ರು ಬಂದಮೇಲೆ ಒಳ್ಳೊಳ್ಳೆ ಫ್ಲೈಓವರ್ಸ್ ಮಾಡಿದ್ದಾರೆ, ಅಂಡರ್ ಪಾಸ್ಗಳು ಆಗ್ತಾ ಇದೆ, ಎಲ್ಲ ಕೆಲಸ ಚೆನ್ನಾಗಿ ಆಗ್ತಾ ಇದೆ. ಟ್ರಾಫಿಕ್ ಸಮಸ್ಯೆ ಸ್ವಲ್ಪ ಬಗೆಹರಿದಿದೆ.